ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಈಗಷ್ಟೇ ಒಂದು ಸುದ್ದಿ ಬರ್ತಾ ಇದೆ. ಕೊಪ್ಪಳ ಜಿಲ್ಲೆಯಿಂದ ಭೀಕರವಾಗಿರುವಂಥ ಅಪಘಾತ ಸಂಭವಿಸಿದೆ. ಅದು ಏನು ಅಂತಂದರೆ, ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ರು. ಟ್ರ್ಯಾಕ್ಟರ್ನಿಂದ ಕೆಳಗಡೆಗೆ, ಬ್ರಿಡ್ಜಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. 4 ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ. ಪಾಪ, ಬ್ರಿಡ್ಜ್ನಿಂದ ಕೆಳಗೆ ಬಿದ್ದು ಟ್ರ್ಯಾಕ್ಟರ್ನಲ್ಲಿದ್ದಂಥ 4 ಜನ ಸಾವನ್ನಪ್ಪಿದ್ದಾರೆ. ಕೊಪ್ಪಳದ ಮುನಿರಾಬಾದ್ ಬಳಿ ದುರ್ಘಟನೆ ಸಂಭವಿಸಿದೆ. ತುಂಗಭದ್ರಾ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಬಿದ್ದು ಅವಘಡ ಸಂಭವಿಸಿರೋದು. ಯಾಕೆ ಅಷ್ಟೊಂದು ಹಂಗಾಯ್ತಿದು? ಗಾಯಾಳುಗಳನ್ನು ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕೊಪ್ಪಳದಲ್ಲಿ ಭೀಕರ ಅಪಘಾತಕ್ಕೆ 4 ಸಾವನ್ನಪ್ಪಿರೋದು. ಏನಾಗಿ ಬಿದ್ದ? ಅವನು ಮೊಬೈಲ್ ನೋಡ್ಕೊಂಡು ಓಡಿಸ್ತಾ ಇದ್ನ ಅಥವಾ ಏನಾಯ್ತಲ್ಲಿ? ಯಾಕೆ ಅವನು ಬ್ರಿಡ್ಜ್ ಮೇಲಿಂದ ಆ ರೀತಿಯಾಗಿ ಬೀಳೋ ಪರಿಸ್ಥಿತಿ ಆಯಿತು ಗೊತ್ತಾಗಲಿಲ್ವಾ? ಸೈಡಿಗೆ ತಡೆಗೋಡೆಗಳಿದ್ದಾವೆ, ಆದರೂ ಕೂಡ ಹೇಗೆ ಬಿದ್ದ ಅವನು? ಅಥವಾ ಬ್ರಿಡ್ಜ್ ಹತ್ತೋಕ್ಕಿಂತ ಮುಂಚಿತವಾಗಿಯೇ ಎಡಗಡೆಗೆ ಎಳ್ಕೊಂಡ್ಬಿಟ್ನಾ? ಏನಪ್ಪ, ಕೆಲವೊಂದು ಟೈಮಲ್ಲಿ ಸಮಯ ಕೆಟ್ಟದಾಗಿದ್ದರೆ ಹೇಗೆ ಬೇಕಾದರೂ ಅಪಘಾತಗಳಾಗುತ್ತೆ ಅಂತ ನೋಡಿ. ನನ್ನ ಸಹೋದ್ಯೋಗಿ ಕೊಪ್ಪಳ ಪ್ರತಿನಿಧಿ ಮುಖಂಡ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುಖಂಡ, ಈಗ ಹೇಗೆ ತಡೆಗೋಡೆ ಇತ್ತಲ್ವಾ ಅಲ್ಲಿ, ಆದರೂ ಕೂಡ ಹೇಗೆ ಟ್ರ್ಯಾಕ್ಟರ್ ಮುಗಿಸ್ಕೊಂಡು ಕೆಳಗಡೆಗೆ ಬಿತ್ತು? ಹೌದು ಅರುಣ್ ಬಡಿಗೇರಿ, ಹೇಳ್ಬೇಕಂದ್ರೆ ಈಗ ಕೊಪ್ಪಳ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಆಗಿರುವಂತಹ ಹುಲಿಗೆಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರ ದಂಡೆ ಅಂದ್ರೆ ಇತ್ತೀಚೆಗೆ ಹುಲಿಗೆಮ್ಮ ದೇವಸ್ಥಾನ ಜಾತ್ರೆ ಸಹ ನಡೀತು. ಆ ಕಾರಣಕ್ಕಾಗಿ ಇವತ್ತು ಶುಕ್ರವಾರ ಆಗಿರೋ ಕಾರಣಕ್ಕಾಗಿ ಹುಲಿಗೆಮ್ಮ ದೇವಸ್ಥಾನ ಭಕ್ತರು ಸಾಕಷ್ಟು ಜನರು ಬರ್ತಾರೆ. ಅದೇ ರೀತಿಯಾಗಿ ಇವರು ಅಂದ್ರೆ ವಿಜಯನಗರ ಜಿಲ್ಲೆಯ ಮಲ್ಲನಹಳ್ಳಿ ಗ್ರಾಮದ ಭಕ್ತರು ಅಂದ್ರೆ ಟ್ರ್ಯಾಕ್ಟರ್ ನಲ್ಲಿ ಹುಲಿಗಿ ದೇವಸ್ಥಾನಕ್ಕೆ ಬಂದು ಹುಲಿಗಿಯಿಂದ ಮತ್ತೆ ತಮ್ಮ ಸ್ವಂತ ಊರು ವಿಜಯನಗರ ಜಿಲ್ಲೆ ಮಲ್ಲನಹಳ್ಳಿಗೆ ಹೋಗೋ ಸಂದರ್ಭದಲ್ಲಿ ಅಂದ್ರೆ ಕೊಪ್ಪಳ ತಾಲೂಕಿನ ಮುಂಡ್ರಬ್ಬದ ಬಳಿ ಇರುವಂತಹ ತುಂಗಭದ್ರಾ ಸೇತುವೆ ಅಂದ್ರೆ ಸೇತುವೆ ಮೇಲಿಂದ ಕೆಳಗಡೆ ಬಿದ್ದಿದೆ. ಟ್ರ್ಯಾಕ್ಟರ್ ಕೆಳಗೆ ಬಿದ್ದೆ. ಈಗ 4 ಜನರು, ಅದರಲ್ಲಿ ಟ್ರ್ಯಾಕ್ಟರ್ ಇದ್ದಂತ 4 ಜನರು ಮೃತಪಟ್ಟಿದ್ದಾರೆ. ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಮಕ್ಕಳು ಸಹ ಸೇರಿದಂತೆ ಸಾಕಷ್ಟು ಜನರನ್ನು ಟ್ರ್ಯಾಕ್ಟರ್ ಅಲ್ಲಿ ಒಂದು 20ಕ್ಕೂ ಹೆಚ್ಚು ಜನರಿದ್ದಾರೆ ಅಂತ ಮಾಹಿತಿ ಇದೆ. ಅದರ ಸ್ಪಷ್ಟವಾಗಿ ಎಷ್ಟು ಜನರು ಮೃತಪಟ್ಟಿದ್ದಾರೆ, ಎಲ್ಲಿ ಅವರು ಅಂತ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ಹೆಚ್ಚಿಗೆ ಗಾಯಗೊಂಡವರನ್ನ ವಿಜಯನಗರ ಜಿಲ್ಲೆಗೆ ಅಂದ್ರೆ ರವಾನೆ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಅಲ್ಲಿ ಇರೋ ಸ್ಥಳೀಯರು ಹೇಳೋ ಪ್ರಕಾರ ಟ್ರ್ಯಾಕ್ಟರ್ ಹೋಗೋದು ಸಂದರ್ಭ ಮುಂದೆ ಅಂದ್ರೆ ವಿಜಯನಗರ ಜಿಲ್ಲೆಗೆ ಹೋಗುವಂತ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತ ಟ್ಯಾಂಕರ್ ಗುದ್ದಿದೆ ಅಂತ ಸ್ಥಳೀಯರು ಹೇಳ್ತಾರೆ, ಪ್ರತ್ಯಕ್ಷ ಹೇಳ್ತಾ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅಲ್ಲಿ ಸಾಕಷ್ಟು ಜನಸಂದಣಿ ಇದೆ. ಸಾಕಷ್ಟು ಅಂದ್ರೆ ಹೈವೇ ಆಗಿರೋ, ರಾಷ್ಟ್ರೀಯ ಹೆದ್ದಾರಿ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ವಾಹನಗಳು ಸಹ ಅಂದ್ರೆ ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಇನ್ನೊಂದಿರೋ ಜಾತ್ರೆ ಸಂದರ್ಭ ಆಗಿರೋದ್ರಿಂದ ಹುಲಿಗೆಮ್ಮ ದೇವಿ ಜಾತ್ರೆ ಅಂಗವಾಗಿ ಮತ್ತು ಅದರಲ್ಲೂ ಶುಕ್ರವಾರ ಇರುವುದರ ಕಾರಣಕ್ಕಾಗಿ ಸಾಕಷ್ಟು ವಾಹನಗಳು ಅಂದ್ರೆ ದೇವಸ್ಥಾನಕ್ಕೆ ಬರುವ ಕಾರಣಕ್ಕಾಗಿ ಅಲ್ಲಿ ಅಪಘಾತ ಆಗಿರುವಂತ ಸಂಭವ ಹೆಚ್ಚಾಗಿರುತ್ತದೆ. ಯಾಕಂದ್ರೆ ಈಗ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂದ್ರೆ ಕೆಲಸ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಕೆಲಸ ನಡೀತಾ ಇದೆ. ಮೇಲ್ಸೇತುವೆ ನಡೀತಾ ಇರೋ ಕಾರಣಕ್ಕಾಗಿ ಸ್ವಲ್ಪ ಮಟ್ಟದಲ್ಲಿ ಅಂದ್ರೆ ಜಾಗ ಇರುವ ಕಾರಣ, ಸ್ವಲ್ಪ ಸಿಂಗಲ್ ದಾರಿ ಇರುವ ಕಾರಣಕ್ಕಾಗಿ ಅಲ್ಲಿ ಹೋಗುವಂತ ಸಮಯದಲ್ಲಿ ಹೆಚ್ಚಿನ ವಾಹನ ಬಂದಿರೋದ ಕಾರಣಕ್ಕಾಗಿ ಅಲ್ಲಿ ಅಂದ್ರೆ ಟ್ಯಾಂಕರ್ ಗುದ್ದಿರೋದ್ರಿಂದ ಬಿದ್ದಿರುವ ಸಾಧ್ಯತೆ ಇದೆ. ಸ್ಥಳಕ್ಕೆ ಹೋಗಿ ಈಗಾಗಲೇ ಸ್ಥಳಕ್ಕೆ ವಿಜಯನಗರ SP ಆಗಿರ್ಬೋದು, DSP ಸ್ಥಳಕ್ಕೆ ಭೇಟಿ ನೀಡಿ. ಓಕೆ ಮುಖಂಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.